ಕಸ್ಟಮರು ಈ ತರ ಒಂದು ಬೈಕ್ ನ ಕೊಟ್ಟಾಗ ನಾವು ಇದೇನಿದೆಯಲ್ಲ ಈ ಚೈನ್ ಸಿಸ್ಟಮ್ ಇಲ್ಲೊಂದು ನಟ್ ಇದೆಯಲ್ಲ ಇದು ನಟ್ಟು ಫುಲ್ ಕಿತ್ತಾಕ್ಬಿಟ್ಟು ಮತ್ತು ಇಲ್ಲಿವರೆಗೂ ಅಂದ್ರೆ ಈ ಸೀಟ್ ಎತ್ಬಿಟ್ಟು ಈ ಪೂರ್ತಿ ಸಿಸ್ಟಮ್ ಏನಿದೆಯಲ್ಲ ಈ ತರ ಕಿತ್ತಾಕ್ದಾಗ ನಮಗೆ ಇಷ್ಟು ಉಳಿಯುತ್ತೆ. ಎಸ್ ಸರ್ ಎಸ್ ಸರ್ ಈ ಪಾರ್ಟ್ ಉಳಿಯುತ್ತೆ. ಇಷ್ಟು ಪಾರ್ಟ್ ಉಳಿಯುತ್ತೆ. ನಾವು ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಆ ಹಿಂದಗಡೆ ಏನ್ ಬರುತ್ತಲ್ಲ ಅದಿಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಶುರು ಮಾಡ್ತೀವಿ. ಇದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅಂತಾರೆ ಇದಕ್ಕೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 10,000 ರೂಪಾಯಿ ಆಗತ್ತೆ. ಆಮೇಲೆ ಇದು ಕೆಟ್ಟೋದ್ರು ಸಮೇತ ನೀವೇ ತರಿಸಿ ರೀಪ್ಲೇಸ್ ಸಮೇತ ಮಾಡಬಹುದು. ನಾವು ಆ ತರ ರೀಪ್ಲೇಸ್ ಮಾಡೋ ತರ ನಾವು ಸಿಸ್ಟಮ್ ಎಲ್ಲ ಮಾಡಿದೀವಿ. ಇದು ಫಾರ್ವರ್ಡ್ ರಿವರ್ಸ್ ಸಿಸ್ಟಮ್ ಇಂದ ಬಂದ್ಬಿಟ್ಟು ಇದನ್ನ ನಾವೇನ್ ಮಾಡಿದೀವಿ, ಇದ್ರಲ್ಲಿ 2 ಆಪ್ಷನ್ ಇದೆ. ಒಂದು ಈ ತರ ಮಾಡಿದ್ರೆ ಹಿಂದೆ ಹೋಗುತ್ತೆ, ಈ ತರ ಮಾಡಿದ್ರೆ ಮುಂದೆ ಹೋಗುತ್ತೆ ಅಷ್ಟೇ. ಇದು ನಾರ್ಮಲ್ ಗೇರ್ ಏನಿರುತ್ತಲ್ಲ ಅದನ್ನ ನಾವೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ಇಂಜಿನ್ ನಾವೇನು ಟಚ್ ಮಾಡಕ್ ಹೋಗೋದಿಲ್ಲ. ಇಂಜಿನ್ ನಲ್ಲಿ ಯಾವುದೇ ರೀತಿಯಾಗಿ ನಾವು ಬದಲಾವಣೆ ಮಾಡೋದಿಲ್ಲ. ಇಲ್ಲಿಂದ ನೋಡಬಹುದು, ಇಲ್ಲಿಂದ ಟ್ರಾನ್ಸ್ಫರ್ ಶಾಫ್ಟ್ ನೀಟಾಗಿ ಕನೆಕ್ಟ್ ಆಗಿದೆ.